ನಂಬರ್ 1 ಗ್ರೋಯಿಂಗ್ ಏರಿಯಾ ಅಂತ ರೈಟಲ್ಲಿ. ಈ ಧೂಳು ಕುಡಿದ್ರೆ ಊಟ ಮಕ್ಕಳು ಎಲ್ಲ ನಿಗೃಕತ್ತಾರೆ. ಏನು ಮಾಡೋದು ನೀವೇ ಹೇಳಿ. ಈ ಧೂಳು, ಈ ಇದ್ರ ಮಧ್ಯ, ಅದ್ರ ಮಧ್ಯೆ ಈ ಲಾರಿಯವರು, ಈ ಆಟೋ, ಎಲೆಕ್ಟ್ರಿಕ್ ಆಟೋ, ಅದು ಸೌಂಡೇ ಇಲ್ಲ. ಬಂದಿರ್ತಾರೆ ಎಲ್ಲಿಂದ ಬಿಡ್ತಾರೆ ಇಲ್ಲ. ಎಲೆಕ್ಟ್ರಿಕ್ ಗಾಡಿಗಳು ಬಂದಿದ್ದು ಒಂದು ರೀತಿ ಒಳ್ಳೆಯದು. ಬಟ್ ಏನು ಮಾಡ್ತೀರ, ಫೋನ್ ಮಾಡ್ದಂಗೆ ಇವರು ಫುಲ್ಲು ಕೆಲವರೆಲ್ಲ ರ್ಯಾಕ್ ಟೈಮ್ ಮಾಡ್ಕೊಂಡು ಬಂದಿರ್ತಾರೆ ಜಿಗಿ ಮಾಡ್ಕೊಂಡು. ಆವಾಗ ಫುಲ್ ಕಷ್ಟ ಆಗುತ್ತೆ. ನಾನೇನೋ ಟ್ರಾಫಿಕ್ ಇರಲ್ಲ ಅಂತ ಹೊರಟೆ, ನೋಡಿದ್ರೆ ಇಲ್ಲಿ ಎಷ್ಟು ಟ್ರಾಫಿಕ್ ಇದೆ. ಏನು ಎಷ್ಟು ಗಂಟೆಗೆ ಏನೋ ಗೊತ್ತಿಲ್ಲ ಏನೋ. ಈ ರೋಡಿನ ಸಮಸ್ಯೆ ಈಗಲ್ಲ, ಇನ್ನೂ 10 ವರ್ಷ ಆದರೂ ಕಡಿಯೋಲ್ಲ. ಇನ್ನೂ 10 ಜನ MLAಗಳು ಬಂದರೂ ಕಡಿಯೋಲ್ಲ. ಇನ್ನೂ 10 ಜನ MP ಗಳು ಬಂದರೂ ಕಡಿಯೋಲ್ಲ. ಏಕೆಂದರೆ ನಮ್ಮವರೆಲ್ಲ ಯಾವ ಜಾತಿ, ಯಾವ ಭಾಷೆ, ಯಾವ ಜಾತಿ, ಯಾವ ಭಾಷೆ ಅನ್ನೋದ್ರಲ್ಲ ಇವತ್ತೂ 2025ರಲ್ಲೂ ಕಾಲ ಕಳೀತಿದ್ದೀವಿ. ನಾವು ಈ ಥರ ಕಾಲ ಕಳೀಬೇಕಾದ್ರೆ ಅವರೂ ಆರಾಮಾಗಿ ಫಾರ್ಚುನರು, ಬೆಂಜು, BMW ತಗೊಂಡು ಇಲ್ಲಿ ನಾವು ಒಂದು ತೂಕೆ ಕಷ್ಟಪಡ್ತಿದ್ರೆ ಅವ್ರು ಬರೀ ಅಷ್ಟು ದುಡ್ಡಲ್ಲಿ ಪೆಟ್ರೋಲು ಡೀಸೆಲ್ ಹಾಕ್ಕೊಂಡು ಅವ್ರು ಗೊತ್ತಿರೋರ್ನೆಲ್ಲ ಇದು ಮಾಡ್ಕೊಂಡು ಜೀವನ ಕೊಡ್ತಿದ್ದಾರೆ. ಈಗ ನೋಡಿ, ಬೆಂಗಳೂರು ರಿಚೆಸ್ಟು ಟಾಪ್ಲೆಸ್ಟು ಏರಿಯಾದಲ್ಲಿರೋ ರೋಡು, ಇಲ್ಲೊಂದು ಆ್ಯಂಬುಲೆನ್ಸ್ ಬಂದು ಆಗಿಂದ ಪರದಾಡ್ತಿದೆ. ಆ್ಯಂಬುಲೆನ್ಸ್ ಹೋಗೋಕ್ಕೂ ಜಾಗ ಇಲ್ಲ. ಈ ಕಡೆ ಇಷ್ಟು ಧೂಳು, ಇನ್ನು ನೀರಿನ ಸಮಸ್ಯೆ ಅಂತ ಮಾತಾಡೋಂಗೆ ಇಲ್ಲ. ಈ ಏರಿಯಾದಲ್ಲಿ ಬೆಂಗಳೂರಿಗೆ ಬರೋ ಸಮಸ್ಯೆ